ಸರ್, ಏನಿದು ಇವತ್ತು ಪ್ರತಿಭಟನೆ ನಡೀತಾ ಇದೆ, ಮೊನ್ನೆ ನಡೆದಂಥ ಒಂದು ವಿದ್ಯಾರ್ಥಿಗಳ ಹಲ್ಲೆಗೆ, ಅದಕ್ಕೆ ನಿಮ್ಮ ಬೆಂಬಲ ಕೂಡ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಡೆಮಾಕ್ರಸಿಯನ್ನು ಭಾರತ ಸರ್ಕಾರ ಒಪ್ಪಿಕೊಳ್ಳೋದಾದರೆ ಏನು ಡಿಮ್ಯಾಂಡನ್ನು ಇಟ್ಟು ಏನು ವಿದ್ಯಾರ್ಥಿಗಳು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅವ್ರನ್ನ ಕರೆದು ಮಾತಾಡಿಸ್ಬೇಕು. ನಿಮ್ಮದು ಪ್ರಾಬ್ಲಮ್ ಏನು ಅಂತೇಳಿ ತಿಳ್ಕೋಬೇಕು. ಅದನ್ನು ಬಿಟ್ಟು ನೀವು ಪೊಲೀಸ್ನವ್ರು ಬಿಟ್ಟು ವಾರ್ ಮಾಡ್ತೀರಿ ಅಂದರೆ ವಿದ್ಯಾರ್ಥಿಗಳ ಮೇಲೆ ಮರ್ಯಾದಸ್ಥರ ನಡವಳಿಕೆನ ಇದು. ಒಬ್ಬ ಪ್ರೈಮ್ ಮಿನಿಸ್ಟ್ರು ಇದುವರೆಗೆ ಮಾತಾಡ್ದಲೇ ಸುಮ್ಮನೆ ಇರೋದು ಏನರ್ಥ? ಅದು ಇದನ್ನು ಖಂಡಿಸ್ತೇವೆ ಮತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ನಾವು ಬೆಂಬಲಿಸ್ತೇವೆ. ಸರ್, ಆದರೆ ಅದು ಈ ಹಲ್ಲೆ ಆಗೋಕ್ಕೂ ಒಂದು ಕಾರಣ ಕೊಡ್ತಾರೆ ಸರ್. ಡೆಲ್ಲಿ ಕಮಿಷನರು ಸಂಸತ್ ಒಳಗೆ ಪ್ರವೇಶಿಸೋಕ್ಕೆ ಪ್ರಯತ್ನ ಪಟ್ಟರು, ಹಾಗಾಗಿ ನಾವು ಲಾಠಿ ಚಾರ್ಜ್ ಮಾಡಬೇಕಾಯಿತು ಅಂತ. ಇದೆಷ್ಟು ಮಟ್ಟಿಗೆ ಸರಿ ಅಂತ? ಅವನೊಬ್ಬ ಮೂರ್ಖ ಕಮಿಷನರು ಹೇಳೋದು. ನೀನು ಕೂರಿಸ್ಕೊಂಡು ಮಾತಾಡಿದೀಯನೋ ಮೂರ್ಖ? ವಿದ್ಯಾರ್ಥಿಗಳ ಡಿಮ್ಯಾಂಡ್ ಏನಂತೇಳಿ ಕೇಳ್ಕೊಂಡಿದೀಯ? ಅದನ್ನ ಬಿಟ್ಟು ಪೊಲೀಸ್ ಲಾಠಿ ಕೈಲಿ ಮಾತಾಡಿಸ್ತೀಯ? ನೀನೊಬ್ಬ ದೌರ್ಜನ್ಯ ನಡೆಸೋದಕ್ಕೆ ಆ BJP ಅವರ ಗುಲಾಮ್ಗಿರಿ ಮಾಡಲಿಕ್ಕೆ ಫಿಟ್ ಇರೋನು ನೀನು ಅಷ್ಟೇ. ಈ ಥರದ ಆರೋಪ ಮಾಡೋದರಲ್ಲಿ ಅರ್ಥ ಇಲ್ಲ. ಅದನ್ನು ಯಾವಾಗಲೂ ನಾವು ಡೆಮಾಕ್ರಸಿಯನ್ನು ಒಪ್ಕೊಂಡವರು ಡೆಮಾಕ್ರೆಟಿಕ್ಕಾಗಿ ಯೋಚನೆ ಮಾಡಬೇಕು. ಅದೇನಾದ್ರು ಮಾಡಿದ್ದೀರಾ? ನೀವು ಮಾಡಿಲ್ವಲ್ಲ. ನೀವು ಲಾಠಿ ಬೀಸೋದೇ ಪೊಲೀಸ್ನವ್ರ ಕೆಲಸನ. ಸಿವಿಲ್ ಪೊಲೀಸ್ ಅಂತೇಳಿ ಯಾಕಿರೋದು? ಕತ್ತೆ ಕಾಯಕ್ಕೆ. ನಾಗರಿಕರ ಜೊತೆ ಹೆಂಗೆ ನಡ್ಕೋಬೇಕು, ನಾಗರಿಕರ ಡಿಮ್ಯಾಂಡ್ ಏನು, ಎಲ್ಲಿಗೆ ಮುಟ್ಟಿಸ್ಬೇಕು, ಯಾರನ್ನು ಸಂಪರ್ಕ ಮಾಡಬೇಕು, ಅದು ಅವ್ರ ಕೆಲಸ ಆಗಿರಬೇಕು. ಅದನ್ನು ಬಿಟ್ಟು ದೌರ್ಜನ್ಯ ಮಾಡೋದು ನಿಮ್ಮ ನಡವಳಿಕೆ ಅಲ್ಲ ಅದು. ಅದೇ ರೀತಿ ಈ ಒಂದು ಸ್ಟೂಡೆಂಟ್ಗಳ ಶಾಂತಿಯುತ ಪ್ರತಿಭಟನೆಯಲ್ಲಿ ರಾಜಕೀಯ ಪಕ್ಷಗಳು ಪ್ರವೇಶ ಆಗಿಬಿಟ್ಟು ಅದ್ರದ್ದು ಪ್ರೊಪಗಂಡನೇ ಚೇಂಜ್ ಆಗೋಯ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈಗ ರಾಜಕೀಯ ಪಕ್ಷದವರು ಬೆಂಬಲಿಸಲಿ ಅಥವಾ ಅವರು ಯಾವ ರೀತಿ ಅವರು ಈ ಇಶ್ಯೂ ಲಾಭ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೋ ಅದು ಅಲಾದಿ, ಅವರು ಸಪ್ರೇಟ್ ಮಾಡಲಿ. ಆದರೆ ವಿದ್ಯಾರ್ಥಿಗಳು ಸಂಘಟನೆ ಏನಿದೆ, ಅವ್ರದ್ದು ಹೋರಾಟ ಏನಿದೆ, ಅದು ಯಾವುದೇ ಕಾರಣಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಅವರ ಏನು ಅಜೆಂಡಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಅವರು ಕಟಿಬದ್ಧವಾಗಿ ನಿಂತು ಕೆಲಸ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.